ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿ ಆಚರಿಸ್ತಾ ನಾವು ಇಡೀ ಜೂನ್ ತಿಂಗಳು ಜುಲೈ ತಿಂಗಳೆಲ್ಲ ಕೂಡ ಆಚರಿಸೋದುಂಟು. ಪ್ರತಿಯೊಂದು ದಿನದ ದಿನಪತ್ರಿಕೆಯಲ್ಲಿ ಆ ಶಾಲಾ ಕಾಲೇಜಿನಲ್ಲಿ ಪರಿಸರ ದಿನಾಚರಣೆ ಪ್ರಯುಕ್ತ ಇಷ್ಟು ಗಿಡ ನೆಟ್ರು, ಇಷ್ಟು ಗಿಡ, ಈ ಸಂಸ್ಥೆಯವರು ಇಷ್ಟು ಗಿಡಗಳನ್ನ ನೆಟ್ರು, ಮರ ಆಗುವಂಥದ್ದನ್ನ ಇವ್ರು ಹಿಂಗ್ ಮಾಡಿದ್ರು, ಇಲ್ಲಿ ಕಸಗಳನ್ನ ಪ್ಲಾಸ್ಟಿಕ್ ಮುಕ್ತಗೊಳಿಸಿದ್ರು ಈ ಪ್ರದೇಶನ ಅಂತ ನಾವು ಪ್ರತಿ ದಿವಸ ಪತ್ರಿಕೆನಲ್ಲಿ ಮತ್ತೆ ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ ಅಲ್ವಾ. ನಾವ್ ಏನ್ ಮಾಡ್ಬೋದು? ನಾವು ಗಿಡ ನೆಡೋದಕ್ಕೆ ನಮ್ ಕೈಲಿ ಆಗಲ್ಲ, ನಾವು ಪರಿಸರನ ಸ್ವಚ್ಛಗೊಳಿಸೋಕ್ಕೂ ಕೂಡ ನಮ್ಗಾಗಲ್ಲ. ನಾವು ಏನ್ ಮಾಡ್ಬೋದು? ಮನೇಲಿ ಕೂತ್ಕೊಂಡು ಒಂದು ಪರಿಸರದ ಧ್ಯಾನ ಮಾಡ್ಬೋದು. ಏನು ಅಂತಂದ್ರೆ, ಯಾವ್ಯಾವ ಮರಗಳ ಒಂದು ಉತ್ತೇಜನಕಾರಿಯಾಗಿ ಪರಿಸರ ಶುಭ್ರಗೊಳ್ಳುತ್ತೆ ಅನ್ನೋಂತ ಒಂದು ಮನೇಲೆ ಕೂತ್ಕೊಂಡು ಮನನ ಮಾಡ್ಬೋದು ಅಲ್ವೇ. ಸಾಮಾನ್ಯವಾಗಿ ಮೂಲತಃ ಬ್ರಹ್ಮ ರೂಪಾಯ, ಮಧ್ಯತೋ ವಿಷ್ಣು ರೂಪೇಣೆ, ಅಗ್ರತ ಶಿವರೂಪಾಯ, ವೃಕ್ಷ ರಾಜಾಯತ ನಮಃ ಅಂತ ಹೇಳಿ ಅರಳಿ ಮರಕ್ಕೆ ನಾವು ಪೂಜೆ ಸಲ್ಲಿಸುವುದುಂಟು. ಅರಳಿ ಮರಕ್ಕೆ ಬೇವು ಮತ್ತು ಅರಳಿ ಎರಡನ್ನು ಸೇರಿಸಿ ಒಂದು ರೀತಿಯ ಜೋಡಿ ಆಗಿ ನಾವು ಕಾಣ್ತೇವೆ. ಅದನ್ನು ಪವಿತ್ರ ಅಂತ ಹೇಳಿ ಪೂಜಿಸುವುದುಂಟು. ಬೇವಿನ ಗಾಳಿ ತುಂಬಾ ಒಳ್ಳೇದು, ಹೊಂಗೆ ಮರದ ಗಾಳಿ ಒಳ್ಳೇದು, ನೆರಳು ತುಂಬಾ ಒಳ್ಳೇದು ಅಂತ ಹೇಳಿ ಅಲ್ಲಲ್ಲಿ ಬೇವಿನ ಮರ ನೆಡೋದು, ಅಲ್ಲಲ್ಲಿ ಹೊಂಗೆ ಮರವನ್ನು ಬೆಳೆಸೋದು ನಾವೆಲ್ಲ ನೋಡ್ತೇವೆ. ಹಾಗೆ ಕೂಡ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಪಕ್ಷಿ ಅಂತಂದ್ರೆ ನಾವು ಹೇಳ್ತೇವೆ ನವಿಲು ಅಂತ, ರಾಷ್ಟ್ರೀಯ ಹೂ ಕಮಲ ಅಂತ ಹೇಳ್ತೇವೆ, ರಾಷ್ಟ್ರೀಯ ವೃಕ್ಷ ಅನ್ನೋದು ಕೂಡ ಇದೆ ಅನ್ನೋದನ್ನು ಕೂಡ ನಾವು ಅಷ್ಟಾಗಿ ನಮ್ಮ ಕಿವಿಗೆ ಹಾಕೊಳ್ಳೋದಿಲ್ಲ, ನಮ್ಮ ತಲೆ ಹಾಕೊಳ್ಳೋದಿಲ್ಲ. ಹಾಗಾಗಿ ಒಂದು ರಾಷ್ಟ್ರೀಯ ವೃಕ್ಷದ ಒಂದು 4 ಮಾತು ಆಡ್ಬೇಕು ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೇನೆ. ಕಲ್ಲು, ಮಣ್ಣು, ಹಸು, ಹಾವು, ಪ್ರಾಣಿ, ಪಕ್ಷಿ, ಮರ ಗಿಡಗಳನ್ನ ಅಷ್ಟೇ ಏಕೆ, ಬೆಟ್ಟ ಬಯಲುಗಳನ್ನ, ಆಲಯಗಳನ್ನ, ನದಿ ತೊರೆಗಳನ್ನ, ಕೆರೆ ಸಮುದ್ರವನ್ನೂ ಸೇರಿದ ಹಾಗೆ ಪೂಜಿಸುತ್ತಿದ್ದಂತ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಹಿಂದೆ ಜರಿಯುತ್ತಿದ್ದ ಕಾಲ ಬಂದಿತ್ತು. ಅಂದು ಅಂತಹ ಅಪರೂಪದ ಉಪಕಾರಿ ಜೀವರಾಶಿಗಳಿಗೆ ನಮ್ಮ ಪೂರ್ವಿಕರು ದೈವತ್ವದ ಸಂಕೇತ ನೀಡಿ ಪೂಜಿಸುತ್ತಿದ್ದುಂಟು, ಆರಾಧಿಸುತ್ತಿದ್ದುಂಟು. ಇದನ್ನೇ ಇವತ್ತಿನ ವಿಶ್ವ ಪರಿಸರ ವಿಜ್ಞಾನಿಗಳು ಜೀವ ವೈವಿಧ್ಯದ ಉಳಿವಿಗೆ ಪಾರಂಪರಿಕ ವಿಧಾನ ಅಂತ ಹೇಳಿ ಗುರುತಿಸ್ತಿದ್ದಾರೆ ಅಷ್ಟೆ. ಅಂದ ಹಾಗೆ ನಮ್ಮ ದೇಶದ ರಾಷ್ಟ್ರೀಯ ವೃಕ್ಷ ಅಂತಂದ್ರೆ ಅದು ವಟವೃಕ್ಷ, ಆಲದ ಮರ. ಆಲದ ಮರದ ಎಲೆಯೊಳಗೆ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡು ಪೂಜಿಸುವ ನಾಡು ನಮ್ಮದು. ವಟ ಸಾವಿತ್ರಿ ವ್ರತ ಅಂತ ಹೇಳಿ ಜ್ಯೇಷ್ಠ ಮಾಸದ ಹುಣ್ಣಿಮೆ ಎಂದು ಆಚರಿಸುವುದುಂಟು. ದಕ್ಷಿಣ ಭಾರತದಲ್ಲಿ ಪ್ರಚಲಿತದ ಉಂಟು. ಒಂದು ವ್ರತ ಅಂತಂದ್ರೆ ಷೋಡೋಪಚಾರ ಪೂಜೆ ಮಾಡಿ ನೈವೇದ್ಯ ಎಡೆ ಮಾಡುವ ಒಂದು ಪದ್ಧತಿ ಇವತ್ತಿಗೂ ಉಂಟು. ಅಂದ್ರೆ ಕೇವಲ ಮರ ಪೂಜೆ ಸಾಲದು, ಆ ಮರವನ್ನು ಉಳಿಸಿ ಬೆಳೆಸುವ ಛಲ ಬಲ ನಮ್ಮದಾಗ್ಲಿ ಅಂತ ನನ್ನದೊಂದು ಪುಟ್ಟ ಕಳಕಳಿಯ ಮನವಿ. ನಾನೇನಾದ್ರೂ ಕವಿಯಂತೆ ವರ್ಣಿಸ್ತೀನಿ ಅಂತ ಹೋದ್ರೆ, ಪರಪುಟ್ಟ ಕೋಗಿಲೆಯೊಂದು ಹಾರಿ ಬಂತು, 4 ಹಣ್ಣು ತಿಂದು ತೇಗಿತು, ಗೂಡಿನಲ್ಲಿ ಬೆಚ್ಚನೆ ಮಲಗಿದ್ದ ಕಣ್ಣು ಬಿಡದ ಮರಿ ಪಕ್ಷಿಗಳಿಗೆ ಏನಾದ್ರೂ ಅಪಾಯ ಕಾದಿದೆ ಅಂತ ಹೇಳಿ ಕಾಗೆ ದಂಪತಿಗಳು ಬಂದು ಬಾಯಿ ಜೋರು ಮಾಡಿ ಆ ಒಂದು ಕೋಗಿಲೆಯನ್ನ ಅಲ್ಲಿಂದ ಓಡಿಸಿ ಬಿಟ್ಟಿತು. ಪಾಪ ಕಾಗೆಗೇನು ಗೊತ್ತು ಮರಿ ತನ್ನದಲ್ಲ ಅಂತ ಅಲ್ವಾ. ಅನಂತರ ಬಂದಿದ್ದು 2 ಪುಟ್ಟ ಅಳಿಲ್ ಮರಿಗಳು ಬಂದು ಮರವೇರಿ ಮರದ ಕೊಂಬೆಯ ತುದಿಯಲ್ಲಿದ್ದಂತ ಕೆಂಪನೆ ಹಣ್ಣನ್ನ ಕಿತ್ತು ಉರುಳಿಸುತ್ತಾ ತಿಂದು ತಿಂದು ತನ್ನ ಗೆಳೆಯರ ಬಳಗನೆಲ್ಲ ಕರೆದು ಜೂಟಾಟ ಆಡಿದ್ದುಂಟು, ಮರಕೋತಿ ಆಟ ಆಡಿದ್ದುಂಟು. ಅನಂತರ ಅಲ್ಲಿಗೆ ಬಂದಿದ್ದ ಕಾಡು ಪಾರಿವಾಳ ದಂಪತಿಗಳು ಹಗಲೆಲ್ಲ ಕಾಲ ಕಳೆದಿದ್ದುಂಟು. ಹಗಲು ಪಾಳ್ಯ ಮುಗಿದು ರಾತ್ರಿಯ ಪಾಳ್ಯ ಬರ್ತಿದ್ದ ಹಾಗೆ ಎಲ್ಲಿಂದನೋ ಬಂದಂತ ಬಾವಲಿ ಹಿಂಡು, ಗೂಬೆ ಹಿಂಡು ಲಗ್ಗೆ ಹಾಕಿದ್ದುಂಟು. ಅಷ್ಟೇ ಯಾಕೆ, ಇರುವೆ, ಗೊದ್ದ, ಕೆಣಜಗಳಿಗೂ ಕೂಡ ಆವಾಸ ಸ್ಥಾನವಾದಂತ ಆಶ್ರಯ ಕೊಟ್ಟಂತಹ ವೃಕ್ಷ ಅಂತಂದ್ರೆ ಅದು ವಟವೃಕ್ಷ. ಇವತ್ತಿನ ಕಾಂಕ್ರೀಟ್ ಜಂಗಲ್ ಎಂಬ ಮೈಸೂರಿನ ಒಂದು ಬಡಾವಣೆಯ ಪುಟ್ಟ ಮಾರಿಗುಡಿಯ ಪಕ್ಕ ನಕಾಳಷ್ಟು ಎತ್ತರ ಬೆಳೆದಂತಹ ಈ ವಟವೃಕ್ಷ ಎಂಬ ಬ್ರಹ್ಮಾಂಡದ ಪರಿಕಲ್ಪನೆ ಇದು. ಆಲದ ಮರದ ತವರೂರು ಅಂತಂದ್ರೆ ನಮ್ಮ ಭಾರತ ರಾಷ್ಟ್ರವೇ ಆಗಿದೆ. ಆಲದ ಮರದ ವೈಜ್ಞಾನಿಕ ಹೆಸರು ಫೈಕಸ್ ಬೆಂಗಲಿನಿಸ್ ಅಂತಂದ್ರೆ ಬಂಗಾಳ ರಾಜ್ಯ ಇದರ ತವರೂರು ಅಂತ ಇದರಲ್ಲಿ ನಿಖರವಾಗಿ ಹೇಳ್ಬೋದು. ಇದರ ಇನ್ನೊಂದು ಉಪಪ್ರಭೇದ ಇದೆ, ಅದನ್ನ ಫೈಕಸ್ ಕೃಷ್ಣ ಅಂತ ಕೂಡ ಕರೆಯೋದುಂಟು. ಅಂತಂದ್ರೆ ನಮ್ಮ ಸಸ್ಯ ವಿಜ್ಞಾನಿಗಳು ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ಮರದಲ್ಲಿ ಕೂಡ ಜ್ಞಾಪಿಸವಾಗಿ ಇಡೀ ಪ್ರಪಂಚಕ್ಕೆ ಸಾರಿರೋದು ಉಂಟು. ಅಂದ ಹಾಗೆ ಇಡೀ ವಿಶ್ವದಲ್ಲೇ ಅತ್ಯಂತ ಬೃಹದಾಕಾರದ ಆಲದ ಮರ ಇರುವಂತದ್ದು
ಕೋಲ್ಕತ್ತಾದ ಅವರ ಸಸ್ಯೋದ್ಯಾನದಲ್ಲಿದೆ. ಇವನಿಗೆ ಪುರುಷ ಸೂಕ್ತದಲ್ಲಿ ಬರೋ ಮಂತ್ರ ಹಾಗೆ ಕೈಕಾಲುಗಳು 106 ಅಂತಂದ್ರೆ ಸಹಸ್ರಾರು ಅಂತಂದ್ರೆ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರ ಪಾದನ, ಹಾಗೆ ಕೈಕಾಲುಗಳು 1000, ತಲೆ 1000 ತಲೆ ಅಂತ ನಾವು ಹೇಳ್ಬೋದು. ಅದು ಬಿಟ್ರೆ ಆಂಧ್ರ ಪ್ರದೇಶದ ತಿಮ್ಮಮ್ಮ ಮಾರಿಮುತ್ತು ಎಂಬಲ್ಲಿದೆ, ವಾರಣಾಸಿಯಲ್ಲಿದೆ, ದೆಹಲಿಯಲ್ಲಿದೆ, ನಮ್ಮ ಬೆಂಗಳೂರಿನ ಸಮೀಪ ಅಂತಂದ್ರೆ ಬೆಂಗಳೂರಿನ ಕೆಂಗೇರಿ ಸಮೀಪ ಇರೋದು ದೊಡ್ಡಾಲದ ಮರ. ಮೈಸೂರಿನಲ್ಲೂ ಕೂಡ ದೊಡ್ಡಾಲದ ಮರ ಅಂತಂದ್ರೆ ಟಿ ನರಸೀಪುರ ಹೆದ್ದಾರಿಯಲ್ಲಿ ನಾವು ಕಣ್ತುಂಬ ನೋಡ್ಬೋದು. ಪ್ರವಾಸಿ ತಾಣನೂ ಹೌದು. ಪ್ರೇಮಿಗಳಿಗೆ ತಮ್ಮ ಪ್ರೇಮ ನಿವೇದಿಸಿಕೊಳ್ಳುವಂತಹ ಒಂದು ಸುಂದರ ಪರಿಸರವಾದಂತಹ ತಾಣ ಕೂಡ ಅದು. ಇನ್ನು ಆಲದ ಮರ ಅಂತಿದ್ದಾಗೆ ತಟ್ಟನೆ ನಮಗ್ ನೆನಪಾಗೋದು ಸಾಲು ಮರದ ತಿಮ್ಮಕ್ಕನ ನೆನಪಿಸ್ಕೊಳ್ಳದೆ ಇದ್ರೆ ಹೇಗೆ? ಹೌದು, ಸಾಲು ಮರದ ತಿಮ್ಮಕ್ಕ ಬೆಂಗಳೂರಿನ ಒಂದು ಮಾಗಡಿ ಸಮೀಪ ಸೋಲೂರು ಆ ಪರಿಸರದಲ್ಲಿ ವ್ಯಾಪ್ತಿಯಲ್ಲಿ ಜೀವಿಸಿದಂತಹ ದಲಿತ ಮಹಿಳೆ ಆಕೆ. ದಲಿತ ಕುಟುಂಬ, ದಲಿತ ದಂಪತಿಗಳಿಗೆ ಮಕ್ಕಳಿಲ್ಲದ ಕಾರಣ ಆಕೆ ತನ್ನ ಮಗುವಂತೆ ಆ ಒಂದು ಆಲದ ಸಸಿಗಳನ್ನ ನೆಟ್ಟು ಪೋಷಿಸಿ ಅದನ್ನ ಬೃಹದಾಕಾರವಾಗಿ ಬೆಳೆಸಿ ನಮಗೆಲ್ಲ ಮಾದರಿ ಆದಂತಹ ಒಂದು ವೃಕ್ಷ ಮಾತೆ ಆಕೆ. ಆಕೆಗೇನು ಗೊತ್ತಿತ್ತು, ಮರಗಳು ಬೆಳೆದು ದೊಡ್ಡದಾದ್ಮೇಲೆ ನನಗೆ ರಾಷ್ಟ್ರ ಪ್ರಶಸ್ತಿ ಲಭಿಸುತ್ತೆ ಅಂತ ಕನಸು ಕೂಡ ಬಿದ್ದಿರಲಿಲ್ಲ. ಮಕ್ಕಳಿಲ್ಲದ ಕಾರಣ ಅದನ್ನ ಮಕ್ಕಳಂತೆ ಪೋಷಿಸಿಕೊಂಡು ಬಂದಂತ ಆಕೆ ವೃಕ್ಷ ಮಾತೆ. ಅವರು ತೋರಿಸಿಕೊಟ್ಟಂತದ್ದು ನಮ್ಗೆ ಏನಂದ್ರೆ, ಸಾಮಾನ್ಯವಾಗಿ ಆಲದ ಮರ ಅದನ್ನ ಬೀಜದಿಂದ ಸಸಿ ಮಾಡೋದುಂಟು. ಆಕೆ ಹೇಳಿಕೊಟ್ಟಿದ್ದೇನಂತಂದ್ರೆ, ಆಲದ ಮರದ ಬಲಿತ ರೆಂಬೆಗಳನ್ನ ಕಡಿದು ಕೂಡ ನಾವು ರೆಂಬೆ ನೆಡೋದ್ರಿಂದ ಕೂಡ ವೇಗವಾಗಿ ವೃಕ್ಷವನ್ನ ಹುಟ್ಟಾಕ್ಬೋದು ಅನ್ನೋ ಒಂದು ಪದ್ಧತಿಯನ್ನ ಆಕೆ ನಮಗೆ ತೋರಿಸಿಕೊಟ್ಟಂತದ್ದು. ಹಾಗಾಗಿ ವೃಕ್ಷ ಮಾತೆಯನ್ನು ಇಲ್ಲಿ ನಾವು ನೆನಪಿಸ್ಕೊಳ್ಳೋದು ಅನಿವಾರ್ಯ ಅಂತಲ್ಲ, ಒಂದು ಆಕೆಗೆ ಒಂದು ಧನ್ಯವಾದ ಸೂಚಿಸುವಂತ ಒಂದು ಪ್ರಯತ್ನ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ನಂತರ ಆಲದ ಮರದ ಉಪಯೋಗ ಕುರಿತು ನಾನು 2 ಮಾತನ್ನ ಹೇಳೋದಾದ್ರೆ, ಒಂದು, ನಮ್ಮ ಅಜ್ಜಿ ತಾತಂದಿನ ಕಾಲದಲ್ಲಿ ಆಲದ ಮರದ ಚಿಗುರನ್ನ ತಗೊಂಡು ತಂಬುಳಿ ಮಾಡ್ತಿದ್ದುಂಟು. ಅದು ಬಿಟ್ರೆ ಆಲದ ಮರದ ಒಂದು ಎಲೆಗಳನ್ನ ಪತ್ರಾವಳಿ ರೀತಿ ಅಂತಂದ್ರೆ ಊಟದ ಎಲೆಯಾಗಿ ಹೆಣೆದು ಊಟದ ಎಲೆಯಾಗಿ ಬಳಸಿದ್ದುಂಟು. ನಾನೇ ಅದರ ಪ್ರಯೋಜನ ಪಡೆದಿದ್ದೆ ಹೇಗೆ ಅಂತಂದ್ರೆ, ನಾನು ಪುಟ್ಟವನಿದ್ದಾಗ ನಮ್ಮ ಹಿರಿಕರೇ ಹೇಳ್ತಾ ಇದ್ರು, ಆಲದ ಮರದ ಬಿಳಿಲು ಏನು ಮೇಲಿಂದ ಬೇರ್ ಬರುತ್ತೆ, ಬೇರಿನ ತುದಿ ಬೆಳ್ಳಗಿರುತ್ತೆ, ಅದು 1 mm ಅಥವಾ 2 mm ಡಯಾಮೀಟರ್ ಇರುತ್ತೆ. ಅದನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಆಯುರ್ವೇದ ಪಂಡಿತರು ಹೇಳ್ತಾರೆ, ಪುರುಷತ್ವ ಕೂಡ ಅಭಿವೃದ್ಧಿ ಆಗುತ್ತೆ, ತುಂಬಾ ಪುರುಷತ್ವ ಲಭಿಸುತ್ತೆ ಅದರಿಂದ ಅಂತ ಕೂಡ ಅದು ಪ್ರತೀತಿ. ಇನ್ನು ಅದು ಬಿಟ್ರೆ ರಾಮಾಯಣದಲ್ಲಿ ಒಂದು ಉಲ್ಲೇಖ ಬರುತ್ತೆ, ಶ್ರೀರಾಮರು ವನವಾಸಕ್ಕೆ ಹೋದಾಗ ನಾರು ಮಡಿ ಹುಟ್ಟಿದ್ರಲ್ಲ ಅಂತಂದ್ರೆ ಕಾವಿ ಬಟ್ಟೆ ಹಾಕಿದ್ರಲ್ಲ, ಅದು ಆಲದ ಮರದ ತೊಗಟೆಯಿಂದ ಕಷಾಯ ಮಾಡಿ ಅದರಿಂದ ಬಟ್ಟಿ ಇಣಿಸಿ ಆ ಒಂದು ಬಣ್ಣವನ್ನ ಬಳಸಿದ್ರು ಅಂತ ಉಲ್ಲೇಖ ಬರುತ್ತೆ. ಅಂದ್ರೆ ಇಷ್ಟೇ, ಆಲದ ಮರದ ತೊಗಟೆಯಿಂದ ಕೂಡ ನಾವು ಕಾವಿ ಬಣ್ಣನ ಅದನ್ನ ಪಡಿಬಹುದು ಅನ್ನೋದು ಉಪಯೋಗ. ಇನ್ನು ಸಾಕಷ್ಟು ಕೂಡ ಆಯುರ್ವೇದದಲ್ಲಿ ಅದರ ಸಾಕಷ್ಟು ಉಲ್ಲೇಖ ಇದೆ. ಪಂಚಕ್ಷೀರಿ ವೃಕ್ಷಗಳಲ್ಲಿ ಅಂತಂದ್ರೆ ಹಾಲು ಸುರಿಸುವ ವೃಕ್ಷಗಳಲ್ಲಿ ಆಲದ ಮರದ ಕೂಡ ಒಂದು. ಪಂಚಕ್ಷೀರಿ ವೃಕ್ಷಗಳಿಂದ ಸೃಷ್ಟಿಯ ಮೊದಲ ಹುಟ್ಟಿದಂತ ಸಸ್ಯ ಪ್ರಭೇದ ಅಂದ್ರೆ ವೃಕ್ಷ ಪ್ರಭೇದ ಇದು. ಹೇಗೆ ನಾವು ಬ್ರಹ್ಮನ ನಂತರ ಬ್ರಹ್ಮ ಮಾನಸ ಪುತ್ರರು 10 ಜನ ಮಹರ್ಷಿಗಳಂತ ಹೇಗೆ ಮಹರ್ಷಿಗಳಂತ ನಾವು ಹೇಗೆ ಹೇಳ್ತೀವಿ, ಅದೇ ರೀತಿ 5 ವೃಕ್ಷಗಳು ಹಾಲು ಸುರಿಸುವ ವೃಕ್ಷ, ಅದರಲ್ಲಿ ಆಲದ ಮರನು ಕೂಡ ಒಂದು. ಇನ್ನು 2 ಪುಟ್ಟದಾಗಿ 2 ಕಥೆಯನ್ನ ಹೇಳಿ ಈ ಒಂದು ಆಲದ ಮರದ ಬಗ್ಗೆ ನಾನು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಒಂದು ವಟ ಸಾವಿತ್ರಿ ವ್ರತ ಅಂತ ನಾನು ಆಗ್ಲೇ ಹೇಳಿದೆ. ಸತ್ಯವಾನ್ ಸಾವಿತ್ರಿ ವ್ರತ ಅಂತ ಹೇಳಿ ಮಹಾಭಾರತದಲ್ಲಿ ಉಲ್ಲೇಖ ಬರುತ್ತೆ. ಅಂತಂದ್ರೆ ಸಾವಿತ್ರಿ ಅನ್ನೋಳು ರಾಜಕುಮಾರಿ ಆಕೆ ದರಿದ್ರನಾದಂತಹ ಆ ಒಂದು ಸತ್ಯವಾನನಿಗೆ ಮನಸೋತಳು. ನಾರದರ ಎಚ್ಚರಿಕೆಯ ಮಾತನ್ನ ಮೀರಿ ಆತನನ್ನೇ ಮದುವೆ ಆದಳು ಆಕೆ. ಅವನ ಅಲ್ಪಾಯುಷಿ, ಮದುವೆ ಆಗ್ಬೇಡ ಅಂತ ಕೂಡ ತಡೆದ್ರು ಕೂಡ ಆಕೆಗೆ ಗಮನ ಕೊಡಲಿಲ್ಲ. ಹೀಗೆ ನಮ್ಮ ಸತ್ಯವನನು ಕಾಡಿನಲ್ಲಿ ಆಲದ ಮರದ ಮೇಲೆ ಕೂತು ಮರ ಕಡಿಯುತ್ತಿದ್ದ ಸಂದರ್ಭದಲ್ಲಿ ತಲೆ ಸುತ್ತು ಬಂದು ಆತ ಬಿದ್ದು ಸತ್ತೋಗ್ತಾನೆ. ಆ ಸಂದರ್ಭದಲ್ಲಿ ಆಕೆ ತನ್ನ ಗಂಡನನ್ನ ಬದುಕಿಸ್ಕೊಳ್ಳಿಕ್ಕೋಸ್ಕರ ಆಕೆ ಆಲದ ಮರನೇ ಪೂಜೆ ಮಾಡಿ ಯಮಧರ್ಮರಾಯ ಆಲದ ಮರದ ಕೆಳಗಡೆ ಪ್ರತ್ಯಕ್ಷ ಆಗಿ ಯಮನಿಗೂ ಸಾವಿತ್ರಿಗೂ ದೊಡ್ಡ ಚರ್ಚೆ ನಡೆಯುತ್ತೆ, ವಾಗ್ವಾದ ನಡೆಯುತ್ತೆ. ಆ ವಾಗ್ವಾದದಲ್ಲಿ ಆಕೆ ಯಮನ ಸೋಲಿಸ್ತಾಳೆ. ಆಗ ಯಮಧರ್ಮರಾಯ ಆ ಸತ್ಯವನಿಗೆ ದೀರ್ಘಾಯುಷಿನ ಪ್ರಾಪ್ತಿ, ಅವನ ಮರುಜೀವ ಪ್ರಾಪ್ತಿ ಅಂದ್ರೆ ಬದುಕಿಸಿ ಹೇಳ್ತಾನೆ, ಅಮ್ಮ ಸಾವಿತ್ರಿ, ನಿನ್ನ ಈ ಒಂದು ಪತಿ ಭಕ್ತ ಈ ಒಂದು ವ್ರತಕ್ಕೆ ಅಂತಂದ್ರೆ ನೀನು ಸತಿವ್ರತೆ
ಪತಿವ್ರತೆ, ಈ ಒಂದು ಪತಿವ್ರತಕ್ಕೆ ನಾನು ಮೆಚ್ಚಿ ನಿಂಗೆ ವರ ಕೊಡ್ತಾ ಇದ್ದೀನಿ ಅಂತ ಹೇಳಿ ಭೂಲೋಕದಲ್ಲಿ ಯಾರೇ ಒಂದು ಸ್ತ್ರೀ ಕೂಡ ಆಲದ ಮರಕ್ಕೆ ಪೂಜೆ ಮಾಡೋದ್ರಿಂದ ತನ್ನ ಗಂಡನ ದೀರ್ಘಾಯುಷ್ಯ ಲಭಿಸುತ್ತೆ ಅಂತ ಆ ಯಮಧರ್ಮರಾಯ ಅವತ್ತಿ ಹೇಳಿದ್ದು. ಅದು ಇವತ್ತಿಗೂ ಕೂಡ ಸತ್ಯವಾನ್ ಸಾವಿತ್ರಿ ಒಂದು ಹೆಸರಲ್ಲಿ ಸಾವಿತ್ರಿ ವ್ರತ ಅಂತ ಕೂಡ, ವಟ ಸಾವಿತ್ರಿ ವ್ರತ ಅಂತ ಅದು ಪ್ರಚಲಿತದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಇರೋದನ್ನ ನಾವೆಲ್ಲ ನೋಡ್ತೇವೆ. ಇನ್ನೊಂದು ಕಥೆಯನ್ನ ನಾನು ಪುಟ್ಟದಾಗಿ ಹೇಳಿ ಮುಗಿಸ್ತಾ ಇದ್ದೇನೆ. ಭೂಲೋಕದಲ್ಲಿ ಹಿಂದೆ ಅಂತಿಂತ ಪ್ರಳಯ ಜರುಗ್ಲಿಲ್ಲ, ದೊಡ್ಡ ಜಲ ಪ್ರಳಯನೇ ಆಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಬಾಲಕನಾಗಿರ್ತಾನೆ. ಅವನು ಆಲದ ಮರನ ಏರ್ತಾನೆ, ನೀರಿನ ಮಟ್ಟ ಬರುತ್ತೆ, ಇನ್ನೊಂದ್ ಸ್ವಲ್ಪ ಏರ್ತಾನೆ, ಹಂಗೆ ನೀರಿನ ಮಟ್ಟ ಏರ್ತಾ ಕೊನೆಗೆ ತುದಿಗೆ ತಲುಪ್ತಾನೆ. ಆ ಆಲದ ಎಲೆ ಮೇಲೆ ಕೂತ ಆತ ತೇಲಕ್ ಶುರು ಆಗ್ತಾನೆ. ಅದನ್ನ ನೋಡಿದಂಥದ್ದು ಅವತ್ತು ಬದುಕಿದ್ದ ಮಾರ್ಕಂಡೇಯ ಮಹರ್ಷಿಗಳು ಮಾತ್ರ ಅಂತ ಕೂಡ ನಾವು ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ಬೋದಾಗಿದೆ. ಇವತ್ತಿಗೂ ಕೂಡ ಒಂದು ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಅಥವಾ ಮಠಗಳಲ್ಲಿ ಹೋದ್ರೆ ಆಲದ ಎಲೆ ಮೇಲೆ ಮಲಗಿ ಹೆಬ್ಬೆರಳನ್ನ ಚಿಪ್ತಾ ಇರುವಂತ ಬಾಲ ಶ್ರೀಕೃಷ್ಣ ಪರಮಾತ್ಮನನ್ನ ನಾವು ಇವತ್ತಿಗೂ ನಾವು ನೋಡ್ಬೋದು. ಸೋಮೇಶ್ವರನ ವಚನದಲ್ಲೂ ಕೂಡ ಕೆಲವೊಂದು ಪುಟ್ಟ ಬೀಜಗಳನ್ನ ಬಿತ್ತಿ ಪೆರ್ಮರವಾಗಬಹುದೇ, ಹರ ಹರ ಚೆನ್ನ ಸೋಮೇಶ್ವರ ಅಂತ ಕೂಡ ಆತ ಹಾಡಿ ಹೊಗಳಿದ್ದಾನೆ ಆಲದ ಮರವನ್ನ. ಇನ್ನು ನಮ್ಮ ಹರಿದಾಸರಾದಂತಹ ಪುರಂದರದಾಸರು ತಮ್ಮ ದಾಸಕ್ಕೆ ಸಾಹಿತ್ಯದಲ್ಲಿ, ದಾಸ ಸಾಹಿತ್ಯ ಆಂದೋಲನದಲ್ಲಿ ತುಂಬಾ ಸೊಗಸಾಗಿ ಇದನ್ನ ಚಿತ್ರಿಸಿದ್ದಾರೆ. ಈ ಒಂದು ಹಾಡಿನ ಒಂದು 2 ಸಾಲುಗಳನ್ನ ಹೇಳಿ ನಾನು 2 ಮಾತನ್ನು ಮುಕ್ತಾಯ ಮಾಡ್ತಿದ್ದೇನೆ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ, ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ, ಹಲವು ಆಭರಣಗಳು ಜಲವು ಆಗಿ ಜಾಣತನದಿ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಹಿರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ, ಹಿರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಎಡಕ್ಕೆ ಭುವಿಯು ಬಲಕ್ಕೆ ಶ್ರೀಯು, ಎದುರಿನಲ್ಲಿ ದುರ್ಗಾದೇವಿ, ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿ ಪಂತೆ. ಇದು ಪುರಂದರದಾಸರು ನಮ್ಮ ವಿಷ್ಣು ಮತ್ತು ವಿಷ್ಣುವಿನ ಪತ್ನಿಯ ಒಂದು ದಾಂಪತ್ಯದ ಒಂದು ಸೊಬಗನ್ನ ಚಿತ್ರಿಸುತ್ತಾ, ಆತ ಶ್ರೀಕೃಷ್ಣ ಹೇಗೆ ಆಲದ ಮರದ ಮೇಲೆ ಪ್ರಳಯ ಆದಾಗ ಅವನು ಹೇಗೆ ಅಲ್ಲಿ ಆಲದ ಎಲೆಯನ್ನ ಆಶ್ರಯ ಪಡೆದು ಹೇಗೆ ತೇಲ್ತಾ ಹೋದ ಅನ್ನೋದು ಕೂಡ ಇದೊಂದು ಕೂಡ ಚಿತ್ರಿಸಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಈ ಒಂದು ಸಂಗೀತ ಕಚೇರಿಗಳಲ್ಲಿ ಹಾಡುಗರ ಅಥವಾ ಸಂಗೀತ ವಿದ್ವಾಂಸರು ಗಣಪತಿಯ ಸ್ತುತಿಯನ್ನು ಮಾಡಿ ಕಚೇರಿಯನ್ನು ಪ್ರಾರಂಭ ಮಾಡ್ತಾರೋ, ಹಾಗೆ ಕಡೆಯಲ್ಲಿ ಈ ಒಂದು ಹಾಡಿನ ಮುಖಾಂತರ ಮಂಗಳವಾಗಿ ಹಾಡನ್ನು ಹೇಳ್ತಾರೆ. ಅದು ಬಿಟ್ರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹೇಳಿ ಒಂದು ಕಚೇರಿನ ಸಮಾಪ್ತ ಹೇಗ್ ಮಾಡ್ತಾರೋ ಹಾಗೆ ಈಗ ಒಂದು ನಾನು ಪರಿಸರದ ಒಂದು ಹಿತದೃಷ್ಟಿಯಿಂದ ಮಾತನಾಡಿದಂತ ಈ 2 ಮಾತುಗಳನ್ನ ಈ ಒಂದು ಹಾಡಿನ ಮುಖಾಂತರ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.